ಮಕ್ಕಳೇ, ಇವತ್ತಿನ ಕ್ಲಾಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನನ್ನ ಹೆಸರು ಹರ್ಷಿತಾ SS. ನಾನು ನಿಮ್ಮ ಪರೀಕ್ಷೆ ಚಾನೆಲಲ್ಲಿ ಬಯಾಲಜಿ ಹಾಗೂ ಕೆಮಿಸ್ಟ್ರಿಯ ಟೀಚರ್ ಆಗಿದ್ದೀನಿ, ಅಂದರೆ ಜೀವಶಾಸ್ತ್ರ ಹಾಗೂ ರಸಾಯನಶಾಸ್ತ್ರದ ಅಧ್ಯಾಪಕಿಯಾಗಿದ್ದೀನಿ. ಸೊ ಇವತ್ತಿನ ಕ್ಲಾಸ್ನಲ್ಲಿ ನಾವು ಏನು ಮಾಡ್ತಿದ್ದೀವಿ ಅಂದರೆ, ಎಷ್ಟೊಂದು ಜನಕ್ಕೆ ನಾವು ಪೋಲ್ ರನ್ ಮಾಡಿದ್ವಿ, ನಮ್ಮ ಯೂಟ್ಯೂಬ್ ಕಮ್ಯುನಿಟಿ ಇನ್ಸ್ಟಾಗ್ರಾಮಲ್ಲೆಲ್ಲ ಪೋಲ್ ರನ್ ಮಾಡಿದ್ವಿ, ಯಾವಾಗ ಸ್ಕೂಲ್ ಶುರು ಆಗುತ್ತೆ ಅಂತ ಪೋಲ್ ರನ್ ಮಾಡಿದ್ವಿ. ನಿಮ್ಮಲ್ಲಿ ಎಷ್ಟೊಂದು ಜನ ಐ ಥಿಂಕ್ 60% ಸ್ಟೂಡೆಂಟ್ಸು ನಮಗೆ May 15th ಆದಮೇಲೆ ಸ್ಕೂಲ್ ಶುರು ಆಗುತ್ತೆ ಅಂತ ಹೇಳಿದ್ರಿ. ಸೊ ಇಷ್ಟೊತ್ತಿಗೆ ಐ ಹೋಪ್ ಲಾರ್ಜ್ ಪ್ರಪೋರ್ಷನ್ ಆಫ್ ಸ್ಟೂಡೆಂಟ್ಸ್ ನಿಮ್ಮೆಲ್ಲರದು ಸ್ಕೂಲ್ ಶುರು ಆಗಿದೆ ಅಂತ ಅನ್ಕೋತೀನಿ. ಸೊ ನೀವು ಸ್ಕೂಲ್ ಶುರು ಆಗಿರೋಂಥ ಮಕ್ಕಳು ನಾಳೆಯಿಂದ ಅಂದರೆ 18ನೇ ತಾರೀಕು May 18ನೇ ತಾರೀಕಿಂದ ಹೇಗೆ ನಿಮ್ಮ SSLCಗೆ ಪ್ರಿಪೇರ್ ಆಗಬೇಕು ಅಂತ ನಾನು ಹೇಳ್ಕೊಡ್ತೀನಿ ಮಕ್ಕಳ. ಈ ವಿಡಿಯೋದಲ್ಲಿ ಇವತ್ತು ಅಂದರೆ ನಾಳೆ 18ನೇ ತಾರೀಕು ಮೇಯಿಂದ ನಿಮ್ಮ SA1 ಅಂದರೆ ನಿಮ್ಮ ಮಿಡ್ ಟರ್ಮ್ ಎಕ್ಸಾಮ್ ಮಧ್ಯ ವರ್ಷದ ಪರೀಕ್ಷೆ ಏನು ನಡೆಯುತ್ತೆ ಅಲ್ಲಿವರೆಗೂ ಯಾವ ರೀತಿಯಲ್ಲಿ ನೀವು ಯೋಚನೆ ಮಾಡಬೇಕು, ಹೇಗೆ ಇರುತ್ತೆ ನಿಮ್ಮ SSLC ಜರ್ನಿನ ಅಂತ ಎಲ್ಲ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ನೀವು ನೆಕ್ಸ್ಟ್ 5 to 6 ಮಂತ್ಸ್ ಕ್ಲಿಯರ್ ಆಗಿ SSLCಗೆ ಪ್ರಿಪೇರ್ ಆಗಬೇಕು ಅಂದರೆ ಈ ವಿಡಿಯೋನ ಕೊನೆವರೆಗೂ ಖಂಡಿತ ನೋಡಲೇಬೇಕು. ಓಕೆ ಸೊ ಸ್ಟಾರ್ಟ್ ಮಾಡೋಣ ಮಕ್ಕಳ. ಎಸ್, ಸೊ ನೀವು ಈ ಟೈಮ್ ಲೈನ್ ಅಂದರೆ SA1 ವರೆಗೂ ಏನೇನು ಮಾಡಬೇಕು ಅನ್ನೋ ಈ ಪ್ಲ್ಯಾನು, ಈ ಸ್ಟ್ರಾಟಜಿನ ಫಾಲೋ ಮಾಡಲಿಕ್ಕೆ ರೆಡಿ ಆಗಿದ್ರೆ ಐ ವಾಂಟ್ ಯು ಟು ಗೋ ಆ್ಯಂಡ್ ಕಾಮೆಂಟ್ ರೆಡಿ ಇನ್ ದ ಕಾಮೆಂಟ್ ಸೆಕ್ಷನ್ ಬಿಲೋ. ಓಕೆ, ಕೆಳಗೆ ಕಾಣ್ತಿರುವಂತಹ ಕಾಮೆಂಟ್ ಸೆಕ್ಷನ್ನಲ್ಲಿ ರೆಡಿ ಅಂತ ಕಾಮೆಂಟ್ ಮಾಡಿ. ಹಾಗೂ ನಾನು ಹೇಳ್ತಿರುವಂತಹ ವಿಚಾರ ನಿಮಗೆ ಇಷ್ಟ ಆದರೆ, ನಿಮ್ಮ ಹರ್ಷಿತಾ ಮ್ಯಾಮ್ ನಿಮಗೆ ಇಷ್ಟ ಆದರೆ, ಗೋ ಆ್ಯಂಡ್ ಲೈಕ್ ದ ವಿಡಿಯೋ ಆಲ್ಸೋ. ಓಕೆ, ನಾನು ಯಾವಾಗಲೂ ಏನು ಹೇಳ್ತೀನಿ, ನೀವು ಎಷ್ಟು ವಿಡಿಯೋನ ಲೈಕ್ ಮಾಡ್ತೀರಾ ಯೂಟ್ಯೂಬ್ ಅಷ್ಟು ಕಲಿಯತ್ತೆ ಈ ಮಗುಗೆ ನಾನು ಪರೀಕ್ಷೆ ವಿಡಿಯೋಸ್ನ ತೋರಿಸ್ಬೇಕು ಅಂತ. ಆವಾಗ ನಿಮ್ಮ ಯೂಟ್ಯೂಬ್ ಹೋಮ್ ಪೇಜ್ ಪೂರ್ತಿ ಬರೀ ಪರೀಕ್ಷೆ ವಿಡಿಯೋಸ್ ಇರುತ್ತೆ. ನೀವು ಜಾಸ್ತಿ ಕಲಿತೀರಾ, ಜಾಸ್ತಿ ನಾಲೆಜ್ನಾಗ ಏನು ಮಾಡ್ತೀರಾ, SSLCಯಲ್ಲಿ 625 on 625 ಈಸಿ ಆಗ್ತಾ ಹೋಗುತ್ತೆ. ಓಕೆ, ಆ್ಯಂಡ್ ಅದರೊಟ್ಟಿಗೆ ಇಫ್ ಯು ಹ್ಯಾವ್ ನಾಟ್ ಸಬ್ಸ್ಕ್ರೈಬ್ ಟು ದ ಚಾನಲ್ ಯೆಟ್, ಈಗಲೇ ಹೋಗಿ, ಬಿಕಾಸ್ ನಿಮ್ಮ ಸ್ಕೂಲ್ ಶುರು ಆಗಿದೆ. ನಮ್ಮ ವಿಡಿಯೋಸ್ ನಿಮಗೆ ಯಾವತ್ತಿಗಿನ್ನ ಇವತ್ತು ಇಂಪಾರ್ಟೆಂಟ್ ಆಗೋಕ್ಕೆ ಶುರು ಆಗುತ್ತೆ. ಓಕೆ, ಸೊ ಗೋ ಸಬ್ಸ್ಕ್ರೈಬ್ ಟು ದ ಚಾನಲ್, ಬಿಕಾಸ್ ನಾವು ತುಂಬಾ ವಿಡಿಯೋಸ್ ಲೈವ್ಸ್ನ ಎಲ್ಲ ಮಾಡ್ತಿರ್ತೀವಿ. ಸೊ ನೀವು ಯಾವುದೇ ಲೈವ್ ಅಥವಾ ವಿಡಿಯೋನ ಮಿಸ್ ಮಾಡಿಕೊಂಡ್ರೆ ನಿಮಗೆ ಲಾಸ್ ಆಗುತ್ತೆ. ಆ್ಯಂಡ್ SSLC ಬಗ್ಗೆ ಅಪ್ಡೇಟ್ಸ್ಗಳನ್ನ ಕೊಡ್ತಿರ್ತೀವಿ. ನಿಮ್ಮ ಬೋರ್ಡ್ ಎಕ್ಸಾಮ್ ಡೇಟ್ಸ್ ಏನು, ನಿಮ್ಮ SA1 ಡೇಟ್ಸ್ ಏನು, ಈ ರೀತಿ ಅಪ್ಡೇಟ್ಸ್ಗಳು ಬರ್ತಿರುತ್ತೆ. ಸಿಲೆಬಸ್ ಚೇಂಜ್ ಆದರೆ ಅಥವಾ ಯಾವುದೇ ರೀತಿ ಬೋರ್ಡಿಂದ ಬರುವಂಥ ಅಪ್ಡೇಟ್ಸ್ ನಮ್ಮಲ್ಲಿ ಫಸ್ಟ್ ಸಿಗುತ್ತೆ. ಇನ್ಫ್ಯಾಕ್ಟ್ ಯಾವುದೇ ಚಾನಲ್ ಹೇಳೋಕ್ಕಿಂತ ಮುಂಚೆ ನಾವು ನಿಮ್ಮ ಬೋರ್ಡ್ ರಿಸಲ್ಟ್ ಯಾವಾಗ ಬರುತ್ತೆ ಅಂತ 2026 ನಾವು ಅನೌನ್ಸ್ ಮಾಡಿದ್ವಿ, ನೀವು ಹೋಗಿ ಚೆಕ್ ಮಾಡ್ಬೋದು. ಸೊ ಈ ರೀತಿ ಬೋರ್ಡ್ ಅಪ್ಡೇಟ್ಸ್ ಎಲ್ಲ ಬರಬೇಕು ನಿಮಗೆ ಅಂದರೆ ನೀವು ಹೋಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಬೇಕು. ಓಕೆ ಸೊ ಎಸ್, ಇದು ನಿಮ್ಮ SSLCಯ ಟೈಮ್ ಲೈನ್ ಆಗಿರುತ್ತೆ ಮಕ್ಕಳ. ಟೈಮ್ ಲೈನ್ ಅಂದ್ರೇನು, ಯಾವ ರೀತಿ ಸಮಯದಲ್ಲಿ ಯಾವ ರೀತಿ ಪರೀಕ್ಷೆಗಳು ನಡೆಯುತ್ತೆ, ಯಾವ ರೀತಿ ಮೇಜರ್ SSLC ಏನೇನು ಮೈಲ್ ಸ್ಟೋನ್ಸ್ ಇದೆ ಅಂತ ನಾವು ಇಲ್ಲಿ ನೋಡ್ತಿದ್ವಿ. ಓಕೆನಾ, ಸೊ ಫಸ್ಟು ಇವಾಗ ಮೇ ಇರುತ್ತೆ ಮಕ್ಕಳ. ನೀವು ಅನ್ಕೋತೀರಾ, ಮೇ ಈಗ ತಾನೇ ನಾನು ಸ್ಕೂಲಿಗೆ ಹೋಗ್ತಿದ್ದೀನಿ, ಏನೂ ಮಾಡಿಸಲ್ಲ, ಆರಾಮಾಗಿರ್ಬೋದು, ನಾನು ಇನ್ನೊಂದು ತಿಂಗಳು ಆರಾಮಾಗಿರ್ಬೋದು ಅಂತ ಅನ್ಕೋತಿರ್ತೀರ. ಬಟ್ ನನ್ನ ಮುದ್ದು ಮಕ್ಕಳೇ, ನಿಮಗೆ ಒಂದು ರಿಯಾಲಿಟಿ ಚೆಕ್. ವಾಟ್ ಇಸ್ ದ್ಯಾಟ್? FA1 ಏನಿದೆ, ನಿಮ್ಮ ಮೊದಲನೇ SSLCಯ ಪರೀಕ್ಷೆ ಏನಿರುತ್ತೆ FA1 ಅಂತಾರೆ, ಫಾರ್ಮೇಟಿವ್ ಅಸೆಸ್ಮೆಂಟ್ ಅಂತಾರೆ. ಕನ್ನಡದಲ್ಲಿ ನನಗೆ ಹೆಸರು ಸರಿಯಾಗಿ ನೆನಪಿಲ್ಲ. SA1ನ ಸಂಕಲನಾತ್ಮಕ ಪರೀಕ್ಷೆ ಅಂತಾರೆ, FA1 ಸರಿಯಾಗಿ ನೆನಪಿಲ್ಲ. ಬಟ್ ಬೇಸಿಕಲಿ ಘಟಕ ಪರೀಕ್ಷೆ ಆಗಿರುತ್ತೆ, ಘಟಕವಾರು ಪರೀಕ್ಷೆ ಆಗಿರುತ್ತೆ ನಿಮ್ಮದು FA1 ಟೆಸ್ಟ್. ಓಕೆನಾ, ಸೊ FA1 ಟೆಸ್ಟು ನಿಮ್ಮ ಸ್ಕೂಲ್ನವರು ನಡೆಸ್ತಾರೆ. ಸೊ ಎಕ್ಸಾಕ್ಟ್ಲಿ ಯಾವಾಗ ಡೇಟ್ ಬರುತ್ತೆ ಅಂತ ನಾವು ಹೇಳಲಿಕ್ಕಾಗಲ್ಲ. ಬಟ್ ನಿಮ್ಮ ಪ್ರೀವಿಯಸ್ ಹಿಂದಿನ 3 ಬ್ಯಾಚ್ಗಳನ್ನ ನಾವು ನೋಡ್ಕೊಂಡು ಬಂದಾಗ ಜೂನ್ ಎಂಡರಲ್ಲಿ, ಆಯಿತಾ, ಜೂನ್ ಮಾಸ ಏನಿದೆ ಇದು ಮುಗಿಯೋ ಅಷ್ಟರಲ್ಲಿ ನಿಮ್ಮ FA1 ಶುರು ಆಗಿರುತ್ತೆ. ಜೂನ್ ಎಂಡ್ ಅಥವಾ ಜುಲೈ ಬಿಗಿನಿಂಗಲ್ಲಿ FA1 ಟೆಸ್ಟ್ ಏನಿದೆ ಅದು ನಡೆಯುತ್ತೆ ನಿಮ್ಮದು. ಓಕೆನಾ, ಸೊ FA1 ಟೆಸ್ಟ್ ಆದಮೇಲೆ ಜುಲೈ ಎಂಡಲ್ಲಿ, ಇದರ್ ಜುಲೈ ಎಂಡ್ ಅಥವಾ ಆಗಸ್ಟ್ ಬಿಗಿನಿಂಗಲ್ಲಿ ನಿಮಗೆ FA2 ಟೆಸ್ಟ್ ಏನಿದೆ ಅದು ಶುರುವಾಗಿರುತ್ತೆ. ಓಕೆನಾ, ಅದಾದಮೇಲೆ FA2 ಟೆಸ್ಟ್, FA1 ಟೆಸ್ಟು ನಿಮ್ಮ ಸ್ಕೂಲ್ ನಡೆಸತ್ತೆ. ಓಕೆನಾ, ನಿಮ್ಮ ಶಾಲೆ ಏನಿದೆ FA1 ಹಾಗೂ FA2 ಪರೀಕ್ಷೆಗಳನ್ನ ನಡೆಸತ್ತೆ. ಸಿಲೆಬಸ್ ನಿಮ್ಮ ಟೀಚರ್ಸ್ ಡಿಸೈಡ್ ಮಾಡ್ತಾರೆ, ನಿಮ್ಮ ಸ್ಕೂಲ್ ಡಿಸೈಡ್ ಮಾಡುತ್ತೆ, ಬೋರ್ಡ್ ಡಿಸೈಡ್ ಮಾಡೋದಿಲ್ಲ. ಓಕೆ, ಬಟ್ SA1 ಏನಿದೆ ಸೆಪ್ಟೆಂಬರ್, ಮೋಸ್ಟ್ ಆಫ್ ದ ಸ್ಕೂಲ್ಸ್ SA1 ಸೆಪ್ಟೆಂಬರ್ನ ಇಡತ್ತೆ. ಸೊ SA1 ಡೇಟ್ಸ್ ಏನಿದೆ ನಿಮ್ಮ ಬೋರ್ಡ್ ಕಡೆಯಿಂದ ಬರುತ್ತೆ. ಓಕೆ, ಮಿಡ್ ಟರ್ಮ್ ಎಕ್ಸಾಮ್ ಏನಿದೆ ಇದರ ಡೇಟ್ಸು ನಿಮ್ಮ ಬೋರ್ಡ್ ಕಡೆಯಿಂದ ಬರುತ್ತೆ. ಸೊ ಎಲ್ಲರೂ ಒಟ್ಟಿಗೆ SA1ನ ತಗೋತೀರಾ. ಓಕೆನಾ,
ಅದಾದಮೇಲೆ FA3 ಅಗೇನ್ ಸ್ಕೂಲ್ ಡಿಸೈಡ್ ಮಾಡುವಂಥ ಪೋರ್ಷನ್ಸ್ ಇರುತ್ತೆ, ಸ್ಕೂಲ್ ಡಿಸೈಡ್ ಮಾಡುವಂಥ ಡೇಟ್ಸ್ ಇರುತ್ತೆ. ಬಟ್ ಮೋಸ್ಟ್ ಆಫ್ ದ ಟೈಮ್ ಅಕ್ಟೋಬರ್ ನವೆಂಬರಲ್ಲಿ FA3 ನಡೆಯುತ್ತೆ. ಎಷ್ಟೊಂದು ಜನಕ್ಕೆ ಒಂದೊಂದು ಸತಿ ಡಿಸೆಂಬರ್ಗೂ ಹೊಟ್ಟೋಗ್ಬಿಡುತ್ತೆ, ನಿಮ್ಮ ಸ್ಕೂಲ್ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಅಕ್ಟೋಬರ್ ನವೆಂಬರ್ ಹಾಗೆ FA3 ಮುಗ್ದಿರತ್ತೆ. ಅದಾದ್ಮೇಲೆ ಬಂತು ನೋಡಿ, ಅದಾದ್ಮೇಲೆ ಎದ್ದೊಳ್ತೀರಾ ಎಷ್ಟೊಂದು ಜನ, ಡಿಸೆಂಬರಲ್ಲಿ ಎದ್ದೊಳ್ತೀರಾ. ಈಗ ಗೊತ್ತಾಗ್ತಿದೆ ನನಗೆ SSLC ಇದು ನಿಜವಾದ ಹವಾ ಅಂತ. ಯಾವಾಗದು? ಜಾನ್ವರಿ ಆ್ಯಂಡ್ ಫೆಬ್ರವರಿಯಲ್ಲಿ ಪ್ರಿಪ್ರೇಟ್ರಿ ಎಕ್ಸಾಮ್ ಕೊಡ್ತೀರಾ ಅಲ್ವಾ? ದಿಸ್ ಇಸ್ ದ ಫಸ್ಟ್ ಎಕ್ಸಾಮ್, ಫುಲ್ ಸಿಲೆಬಸ್ ಎಕ್ಸಾಮ್ ಕೊಡೋದು ನೀವು ಪ್ರಿಪ್ರೇಟ್ರಿಯಲ್ಲಿ. ಸಂಪೂರ್ಣ ಪಠ್ಯಕ್ರಮದ ಎಕ್ಸಾಮ್ ಪರೀಕ್ಷೆನ ನೀಡೋದು ನೀವು ಪ್ರಿಪ್ರೇಟ್ರಿಯಲ್ಲಿ. ಹೋದ ವರ್ಷ ನಿಮ್ಮ ಸೀನಿಯರ್ಸಿಗೆ 3 ಪ್ರಿಪ್ರೇಟ್ರಿಗಳು ಆಗಿದ್ವು. ಪ್ರಿಪ್ರೇಟ್ರಿ ಅಂದರೆ ಸರಣಿ ಪರೀಕ್ಷೆ, ಆಯಿತಾ? 3 ಸರಣಿ ಪರೀಕ್ಷೆಗಳಾಗಿದ್ವು. ಜಾನ್ವರಿ ಫೆಬ್ರವರಿಯಲ್ಲಿ ಬ್ಯಾಕ್ ಟು ಬ್ಯಾಕ್ ಎಕ್ಸಾಮ್ಸ್ ಇತ್ತು. ಓಕೆ, ಸೊ ಫೆಬ್ರವರಿ ಎಂಡ್ವರೆಗೂ ಪ್ರಿಪ್ರೇಟ್ರಿ ನಡೆಯುತ್ತೆ. ಅದಾದಮೇಲೆ ಬೋರ್ಡ್ ಎಕ್ಸಾಮ್ ಬರುತ್ತೆ. ಮಾರ್ಚಲ್ಲಿ ಸ್ಟಾರ್ಟ್ ಆಗುತ್ತೆ, ಏಪ್ರಿಲ್ ಸ್ಟಾರ್ಟಿಂಗಲ್ಲಿ ಎಂಡ್ ಆಗಿಬಿಡೋದು. ಓಕೆ, ನಿಮ್ಮ ಮಂಡಳಿ ಪರೀಕ್ಷೆ ಬರೋದು ಮಾಸದಲ್ಲಿ. ಮಾರ್ಚ್ 15th ಅಥವಾ 18th ಹಾಗೆ ಯೂಶ್ವಲಿ ನಿಮ್ಮ ಬೋರ್ಡ್ ಎಕ್ಸಾಮ್ಸ್ ಶುರು ಆಗುತ್ತೆ. ಓಕೆ, ಸೊ 2027 ಮಾರ್ಚ್ ಏಪ್ರಿಲಲ್ಲಿ ನೀವು ಬೋರ್ಡ್ ಎಕ್ಸಾಮ್ನ ತಗೋತೀರ. ಸೊ ನಿಮ್ಮ SSLC ಟೈಮ್ಲೈನ್ ಏನಿದೆ ಈ ರೀತಿ ಇರುತ್ತೆ. ಗಮನ ಕೊಟ್ಟು ನೋಡಿದ್ರೆ ಯಾವ ತಿಂಗಳು ಕೂಡ ನೀವು ಆರಾಮಾಗಿರೋಕ್ಕೆ ಸಾಧ್ಯನೇ ಇಲ್ಲ. SSLC ಸ್ಟ್ರಕ್ಚರ್ ಇರೋದೇ ಹಾಗೆ. ಯಾವ ತಿಂಗಳು ಕೂಡ ಈಗ ಮೇ ಶುರು ಆಗಿಬಿಟ್ರೆ ಜೂನ್ ಇದೆ, ಜುಲೈ ಇದೆ, ಆಗಸ್ಟ್, ಎಷ್ಟೊಂದು ಜನಕ್ಕೆ ಜುಲೈಯಿಂದ ಆಗಸ್ಟ್ವರೆಗೂ FA3ನೇ ನಡೆಯುತ್ತೆ. ಆಗಸ್ಟು ತಿನ್ಕೊಂಡ್ಬಿಡ್ತು. ಅದಾದಮೇಲೆ ಸೆಪ್ಟೆಂಬರ್ ಇದೆ, ಅಕ್ಟೋಬರಲ್ಲಿ FA3 ನಡೀತಿರತ್ತೆ. ಎಷ್ಟೊಂದು ಜನಕ್ಕೆ ಎಷ್ಟೊಂದು ಸ್ಕೂಲ್ಸಿನಲ್ಲಿ FA4 ಕೂಡ ಇರುತ್ತೆ. ಸೋ ಮೆನಿ ತುಂಬ ಜಾಸ್ತಿ ಸ್ಕೂಲಲ್ಲಿ FA3ವರೆಗೂ ಮಾತ್ರ ಮಾಡ್ತಾರೆ. ಬಟ್ ಒಂದಷ್ಟು ಸ್ಕೂಲ್ಗಳಲ್ಲಿ FA4 ಕೂಡ ನಡೆಯುತ್ತೆ. ನಿಮ್ಮ ಸ್ಕೂಲ್ನಲ್ಲಿ FA4 ಆಗೋ ಹಾಗಿದ್ರೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಆಯಿತಾ? ಮೈ ಸ್ಕೂಲ್ ಹ್ಯಾಸ್ FA4 ಅಂತ. ಓಕೆ, ಸೊ ಬೇಸಿಕಲಿ FA4 ಕೂಡ ಇರುತ್ತೆ. ಸೊ ಅಕ್ಟೋಬರ್ ನವೆಂಬರು ಹೊಟ್ಟೋಯ್ತು, ಡಿಸೆಂಬರು ಹೊಟ್ಟೋಯ್ತು. ಅದಾದಮೇಲೆ ಜಾನ್ವರಿ ಫೆಬ್ರವರಿ ಹಾಕೊಂಡು ರುಬ್ತಾರೆ ಅಂದರೆ ಮಕ್ಕಳ ನೀವು ಫುಲ್ಲು ಕೋಕೋನಟ್ ಚಟ್ನಿ ಆಗಿಬಿಟ್ಟಿರ್ತೀರ. ಓಕೆ, ಸೊ ಆ ರೇಂಜಿಗೆ ನೀವು ಮೇ ಅಲ್ಲಿ ಶುರು ಆಗಿದ್ದು ನೆಕ್ಸ್ಟ್ ಏಪ್ರಿಲ್ವರೆಗೂ ಉಸಿರಾಡೋಕ್ಕೆ ಟೈಮೇ ಇರಲ್ಲ ಅಲ್ವಾ? ಸೊ ಈಗ ನೀವು ಇಲ್ಲಿ ನಮ್ಮ ಪರೀಕ್ಷೆ ಬಂತು. ಓಕೆ, ಸೊ ಪರೀಕ್ಷೆ ಏನು ಮಾಡುತ್ತೆ, ನಿಮಗೆ 100% ಲೋಡ್ ಇದೆ ಅಂದರೆ, 100% ಪ್ರೆಷರ್ ಇದೆ ಅಂದರೆ, 100% ಒತ್ತಡ ಇದೆ ಅಂದರೆ ಅದರಲ್ಲಿ ಒಂದು 50% ಪ್ರೆಷರು ಲೋಡು ಪರೀಕ್ಷೆ ತಗೋತಿದೆ. 50% ಲೋಡು ಪ್ರೆಷರ್ನ ಪರೀಕ್ಷೆ ಕಡಿಮೆ ಮಾಡ್ತಿದೆ. ಹೇಗೆ? ಯಾಕಂದರೆ ನಮ್ಮ ಚಾನಲ್ನಲ್ಲಿ ಎಲ್ಲ ರೀತಿಯ ಒನ್ ಶಾಟ್ ವಿಡಿಯೋಗಳು ಇವೆ, ಸಮ್ಮರಿ ವಿಡಿಯೋಗಳು ಇವೆ. ನೀವು ಕರೆಕ್ಟಾಗಿ ಹೋಗ್ಬಿಟ್ಟು ಪ್ಲೇಲಿಸ್ಟ್ನ ಎಲ್ಲ ನೋಡಿದ್ರೆ ನಾವು FAಗೋಸ್ಕರ ಕೂಡ ಲೈವ್ಸ್ಗಳನ್ನ ನಡೆಸಿದ್ದೀವಿ. FA1, FA2, FA3 ಇವೆಲ್ಲದಕ್ಕೂ ನಿಮ್ಮ ಸೀನಿಯರ್ಸಿಗೋಸ್ಕರ ಲೈವ್ಸ್ನ ನಡೆಸಿದ್ದೀವಿ. SA1ಗೆ ಒಂದು ಮಹಾ ದೊಡ್ಡ ಮೆಗಾ ಲೈವ್ನ ಕೂಡ ನಡೆಸಿದ್ದೀವಿ. ಮ್ಯಾರಥಾನ್ಗಳನ್ನ ನಡೆಸಿದ್ದೀವಿ. SA1 ಮ್ಯಾರಥಾನ್ ಅಂತ ಎಲ್ಲ. ಪ್ರಿಪ್ರೇಟ್ರಿಗೂ ಲೈವ್ಗಳನ್ನ ಮಾಡಿದ್ದೀವಿ. ಹಾಗೂ ಬೋರ್ಡ್ ಎಕ್ಸಾಮ್ಗಂತೂ ಎಂಡ್ ಗೇಮ್ ಮ್ಯಾರಥಾನ್ ಅಂತ ದೊಡ್ಡ ಬೃಹತ್ ಲೈವ್ಗಳನ್ನ ಮಾಡಿದ್ದೀವಿ. ಅದೇ ರೀತಿ ಈ ವರ್ಷ ಕೂಡ ಖಂಡಿತವಾಗಿಯೂ ಮಾಡ್ತೀವಿ. ಓಕೆ, ಸೊ ಎಲ್ಲ ಟೆಸ್ಟ್ಗಳಿಗೂ ನಿಮಗೆ ಸಪೋರ್ಟ್ ಬೇಕು ಅಂದರೆ ಪರೀಕ್ಷೆ ಇಸ್ ಆಲ್ರೆಡಿ ಹಿಯರ್ ಫಾರ್ ಯು. ಓಕೆ, ಸೊ ಎಲ್ಲ ಟೆಸ್ಟ್ಗಳಿಗೆ, ಎಕ್ಸಾಮ್ಗಳಿಗೆ ಆಗುವಂತಹ ಲೈವ್ಗಳು ಅಥವಾ ವಿಡಿಯೋಗಳು ಏನು ಮಾಡ್ತೀವಿ, ಶಾರ್ಟ್ಸ್ಗಳೇನು ಹೋಗುತ್ತೆ, ಇದೆಲ್ಲದ್ರ ಬಗ್ಗೆ ನಿಮಗೆ ಕಂಟಿನ್ಯೂಸ್ ಆಗಿ ಮಾಹಿತಿ ಬರ್ತಾನೆ ಇರಬೇಕು ಅಂದರೆ ಯು ಹ್ಯಾವ್ ಟು ಸಬ್ಸ್ಕ್ರೈಬ್ ಟು ದ ಚಾನಲ್. ಬೇರೆ ಯಾವ ರೀತಿ ಶಾರ್ಟ್ಕಟ್ಟು ಇಲ್ಲ. ಗೋ ಆ್ಯಂಡ್ ಸಬ್ಸ್ಕ್ರೈಬ್ ರೈಟ್ ನೌ. ನಿಮ್ಮ ಸ್ಕೂಲ್ ಶುರು ಆಗಿದೆ, ದಿಸ್ ಇಸ್ ದ ಪರ್ಫೆಕ್ಟ್ ಟೈಮ್ ಟು ಸಬ್ಸ್ಕ್ರೈಬ್. ಗೋ ಸಬ್ಸ್ಕ್ರೈಬ್ ರೈಟ್ ನೌ. ಓಕೆ, ಸೊ ಈ ಟೈಮ್ ಲೈನ್ ಏನಿದೆ ಮಕ್ಕಳ, ಇದರಲ್ಲಿ ನೀವು ಒಂದಷ್ಟು ಪ್ರಾಕ್ಟಿಸಸ್, ಒಂದಷ್ಟು ಅಭ್ಯಾಸಗಳನ್ನ ಇವಾಗಲಿಂದಾನೇ ಶುರು ಮಾಡಿದ್ರೆ ನಿಮ್ಮ ಈ
ನೆಕ್ಸ್ಟ್ 2027 ಏಪ್ರಿಲ್ ಮಾರ್ಚಿನ ಜರ್ನಿ ಏನಿದೆ ಅದು ತುಂಬಾ ಈಸಿ ಆಗೋಕ್ಕೆ ಶುರು ಆಗುತ್ತೆ. ಸೊ ವಾಟ್ ಆರ್ ದೀಸ್ ಪ್ರಾಕ್ಟಿಸಸ್, ಏನು ಅಭ್ಯಾಸಗಳನ್ನ ನೀವು ಅಳವಡಿಸ್ಕೋಬೇಕು ಅಂತ ನಾನು ಇವಾಗ ಹೇಳ್ತೀನಿ. ಆ್ಯಂಡ್ ಇದನ್ನು ನಾನು SA1ವರೆಗೂ ನೀವೇನೇನು ಮಾಡಬೇಕು ಅಂತ ಹೇಳ್ತೀನಿ. SA1 ಆದಮೇಲೆ ಖಂಡಿತವಾಗಿಯೂ ಇದೇ ರೀತಿ ಇನ್ನೊಂದು ವಿಡಿಯೋನ ಮಾಡ್ತೀನಿ. ಬಟ್ SA1ವರೆಗೂ ನೀವು ಏನೇನು ಮಾಡಬೇಕು ಇನ್ ದ ಮಂತ್ ಆಫ್ ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಹಾರೇ ಹೋಯ್ತು ಪೆನ್ನು, ಜೂನ್, ಜುಲೈ, ಆಗಸ್ಟ್ ಹಾಗೂ ಸೆಪ್ಟೆಂಬರ್ ಮಾಸಗಳಲ್ಲಿ ನೀವು ಯಾವ ರೀತಿಯ ಅಭ್ಯಾಸಗಳನ್ನ ಅಳವಡಿಸ್ಕೋಬೇಕು ಅಂತ ಹೇಳ್ತೀನಿ. ಲೆಟ್ ಅಸ್ ಲುಕ್ ಅಟ್ ದೆಮ್ ಒನ್ ಬೈ ಒನ್. ಸ್ಕೂಲ್ಸ್ ಆರ್ ಸ್ಟಾರ್ಟಿಂಗ್. ಮೇನ್ ಥಿಂಗ್ ಮಕ್ಕಳ, ಮೇನ್ ಥಿಂಗ್, ದಿನದಲ್ಲಿ 6 ರಿಂದ 8 ಗಂಟೆ. ಓಕೆ, ಎಷ್ಟೊಂದು ಜನಕ್ಕೆ ಬೆಳಗ್ಗೆ 8 ಗಂಟೆ ಸ್ಕೂಲ್ ಶುರು ಆಗುತ್ತೆ, ಸಂಜೆ 4 ಗಂಟೆ ಹಾಗೆ ಮುಗಿಯುತ್ತೆ. 8 ರಿಂದ 9, 10, 11, 12, 1, 2, 3, 4. ಓಕೆನಾ? 6 ರಿಂದ 8 ಗಂಟೆಗಳ ಕಾಲ ನೀವು ಸ್ಕೂಲ್ನಲ್ಲಿ ಇರ್ತೀರ. A significant portion of your day is spent in school. Out of 24 hours, ನೀವು 8 ಅವರ್ಸ್ನ ಸ್ಕೂಲಲ್ಲಿ ಸ್ಪೆಂಡ್ ಮಾಡ್ತೀರಾ. 24 ಗಂಟೆಗಳಲ್ಲಿ 8 ಗಂಟೆಗಳು ನೀವು ಸ್ಕೂಲ್ನಲ್ಲಿ ಕಳೀತೀರ. ಸೊ ಈ ಟೈಮಿಗೆ ನೀವು ವ್ಯಾಲ್ಯೂ ಕೊಡಬೇಕು. ಈ ಸಮಯ ಏನಿದೆ ಇದಕ್ಕೆ ಮಹತ್ವನ ಕೊಡಬೇಕು, ಪ್ರಾಮುಖ್ಯತೆನ ಕೊಡಬೇಕು. ನೀವು ಸುಮ್ಮನೆ ಸ್ಕೂಲಿಗೆ ಹೋದೆ, ಬ್ಯಾಗ್ ಎತ್ಕೊಂಡು ಹೋದೆ, ಕ್ಲಾಸಲ್ಲಿ ಕೂತ್ಕೊಂಡೆ, ಲಂಚ್ ತಿಂದೆ, ಕ್ಲಾಸಿಂದ ವಾಪಸ್ ಬಂದೆ, ಫ್ರೆಂಡ್ಸ್ ಜೊತೆ ಮಾತಾಡಿದೆ ಅಷ್ಟೇ. ನೋ, ದಟ್ ಈಸ್ ನಾಟ್ ವೈ ಯು ಆರ್ ಗೋಯಿಂಗ್ ಟು ಸ್ಕೂಲ್. ದಯವಿಟ್ಟು ಆದಷ್ಟು, ನನಗೆ ಗೊತ್ತು ಒಂದೊಂದು ಸತಿ ಊಟ ಜಾಸ್ತಿ ಮಾಡಿಬಿಟ್ಟಿರ್ತೀರ, ನಿದ್ದೆ ಬರ್ತಿರತ್ತೆ. ಅದು ಒಂದಷ್ಟು ಸತಿ ಏನು ರಾತ್ರಿ ಚೆನ್ನಾಗಿ ನಿದ್ದೆ ಮಾಡಿರಲ್ಲ, ಕ್ಲಾಸಲ್ಲಿ ನಿದ್ದೆ ಬರ್ತಿರತ್ತೆ. ಒಂದೊಂದಷ್ಟು ಸತಿ ಟೀಚರ್ಸು ಬೇರೆ ಫ್ರೆಂಚ್ ಲ್ಯಾಂಗ್ವೇಜು, ಲ್ಯಾಟಿನ್ ಲ್ಯಾಂಗ್ವೇಜಲ್ಲೆಲ್ಲ ಮಾತಾಡ್ತಿದ್ದಾರೆ ಅಂತ ಅನ್ಸತ್ತೆ. ಬಟ್ ಟ್ರೈ ಯೋರ್ ಬೆಸ್ಟ್ ಟು ಪೇ ಅಟೆನ್ಷನ್ ಟು ಕ್ಲಾಸಸ್. ನಿಮ್ಮ ಟೀಚರ್ಸ್ ಏನಿದ್ದಾರೆ ಎಷ್ಟೊಂದು ವರ್ಷಗಳ ಕಾಲ ಪಾಠ ಮಾಡಿರ್ತಾರೆ. ಸೊ ಅವರು ಪಾಠ ಮಾಡ್ತಿರೋದ್ರಲ್ಲಿ ಏನೋ ಒಂದು ಅರ್ಥ ಇರುತ್ತೆ. ಆ್ಯಂಡ್ ಈ 10th ಸಿಲೆಬಸ್ ಹೇಗಿದೆ ಅಂದರೆ ನಿಮಗೆ ತುಂಬ ಎಂಜಾಯ್ ಮಾಡ್ಕೊಂಡು ಓದುವಂತಹ ಸಿಲೆಬಸ್ ಇದೆ. ಲೈಫ್ ಪ್ರಾಸೆಸಸ್ ಇಸ್ ಅ ಬ್ಯೂಟಿಫುಲ್ ಚಾಪ್ಟರ್. ಅದರಲ್ಲಿ ನಿಮ್ಮ ಬಾಡಿಯಲ್ಲಿ ಏನಾಗ್ತಿದೆ ಅಂತ ನೀವು ತಿಳ್ಕೊತೀರ. ಜೀವಕ್ರಿಯೆಗಳು ಒಂದು ತುಂಬಾ ಚೆನ್ನಾಗಿರೋ ಚಂದವಾದಂತಹ ಒಂದು ಅಧ್ಯಾಯವಾಗಿರುತ್ತೆ. ನಿಮ್ಮ ದೇಹದಲ್ಲಿ ನಡೀತಿರುವಂತಹ ಕ್ರಿಯೆಗಳ ಬಗ್ಗೆ ನೀವು ಮಾಹಿತಿನ ಪಡ್ಕೋತೀರ. ನಿಮ್ಮ ಹೃದಯ ಬಡಿತಿದೆ ಅಂದರೆ ಅದಕ್ಕೆ ಕಾರಣ ಏನು ಅಂತ ಎಲ್ಲ ತಿಳ್ಕೊತೀರಾ. ಸೊ ಅದನ್ನು ಒಂದು ಅಚ್ಚರಿಯಿಂದ ನೋಡಲಿಕ್ಕೆ ಪ್ರಯತ್ನ ಪಡಿ. ಹಾಗೂ ಅಧ್ಯಾಪಕರು ಏನು ಪಾಠ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಜಾಸ್ತಿ ಗಮನ ಕೊಟ್ಟು ಕಲೀರಿ ಮಕ್ಕಳ. ಪ್ಲೀಸ್ ಪೇ ಅಟೆನ್ಷನ್ ಇನ್ ಕ್ಲಾಸಸ್. ಓಕೆ, ಆ್ಯಂಡ್ ಕ್ಲಾಸಸಲ್ಲಿ ಒನ್ ಆಫ್ ದ ಮೇನ್ ಥಿಂಗ್ಸ್ ಯು ಕ್ಯಾನ್ ಡೂ ಇಸ್ ಮೇಕ್ ನೋಟ್ಸ್. ಟಿಪ್ಪಣಿಗಳನ್ನ ಸರಿಯಾದ ರೀತಿಯಲ್ಲಿ ಮಾಡ್ಕೊಳ್ಳೋದನ್ನ ಕಲಿಬೇಕು. ದೀಸ್ ನೋಟ್ಸ್ ವಿಲ್ ಸೇವ್ ಯೋರ್ ಲೈಫ್ ವೆನ್ ಇಟ್ ಕಮ್ಸ್ ಟು ಬೋರ್ಡ್ ಎಕ್ಸಾಮ್ಸ್. ಈ ಟಿಪ್ಪಣಿಗಳು ಏನಿದ್ದಾವೆ ಮಂಡಳಿ ಪರೀಕ್ಷೆ ಬಂದಾಗ ಇದರ ಮಹತ್ವ ನಿಮಗೆ ಗೊತ್ತಾಗುತ್ತೆ. ಆವಾಗ ಬಂದು ಕೇಳ್ತೀರಾ, ಮ್ಯಾಮ್ ನೋಟ್ಸ್ ಇದೆಯಾ ಅಂತ. ನೋ, ಡೋಂಟ್ ಡೂ ದ್ಯಾಟ್. ನೋಟ್ಸ್ನ ಸರಿಯಾಗಿ ಬರ್ಕೊಳ್ಳೋದನ್ನ, ಸರಿಯಾಗಿ ನಿಮ್ಮದೇ ಆದಂತಹ ನೋಟ್ಸ್ನ ಮಾಡೋದನ್ನ ಕಲೀರಿ. ಇದಕ್ಕೋಸ್ಕರ ನಾನು ಏನು ಮಾಡಿದ್ದೀನಿ ಅಂದರೆ ನಿಮಗೋಸ್ಕರ ಒಂದು ನೋಟ್ಸ್ ವಿಡಿಯೋನ ಮಾಡಿದ್ದೀನಿ. ವಾಟ್ ಈಸ್ ದ ಬೆಸ್ಟ್ ಮೆಥಡ್ ಟು ಮೇಕ್ ನೋಟ್ಸ್ ಅನ್ನೋ ವಿಡಿಯೋನ ಮಾಡಿದ್ದೀನಿ. ಇದರ ಲಿಂಕ್ ನಿಮಗೆ ಕೆಳಗೆ ಪಿನ್ಡ್ ಕಾಮೆಂಟಲ್ಲಿ ಸಿಗುತ್ತೆ. ಓಕೆ, ಸೊ ಮೇಕ್ ಶ್ಯೂರ್ ಯು ವಾಚ್ ದಿಸ್. ಆ್ಯಂಡ್ ಸ್ಕೂಲ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಹೇಗೆ ನೋಟ್ಸ್ನ ಮಾಡೋದನ್ನ ಕಲಿಬೇಕು ಅಂತ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು. ಇನ್ನೂ ನೀವು ವಿಡಿಯೋನ ನೋಡಿಲ್ಲ ಅಂದರೆ ಗೋ ವಾಚ್ ಇಟ್. ಪಿನ್ಡ್ ಕಾಮೆಂಟಲ್ಲಿ ನಿಮಗೆ ವಿಡಿಯೋ ಸಿಗುತ್ತೆ. ಓಕೆ, ನೆಕ್ಸ್ಟ್, ಎಸ್, ಜೂನ್ ಎಂಡ್ ಅಷ್ಟರಲ್ಲಿ ನಿಮ್ಮ FA ಟೆಸ್ಟ್ ಬರುತ್ತೆ. ನಿಮ್ಮ FA ಪರೀಕ್ಷೆ ಏನಿದೆ ಜೂನ್ ಅಂತ್ಯದಂಗೆ ಬರೋಕ್ಕೆ ಶುರುವಾಗುತ್ತೆ ನಿಮ್ಮ ಸ್ಕೂಲ್ಗಳಲ್ಲಿ, ನಿಮ್ಮ ಶಾಲೆಗಳಲ್ಲಿ. ನೀವೇನು ಮಾಡಬೇಕು, ಪ್ರತಿಯೊಂದು ಸಬ್ಜೆಕ್ಟಿನ ಫಸ್ಟ್ 2 ಚಾಪ್ಟರ್ಸ್ ನೀವು ರೆಡಿಯಾಗಿರಬೇಕು. ಆರ್ ಅಟ್ಲೀಸ್ಟ್ ಫಸ್ಟ್ ಚಾಪ್ಟರ್ಸ್ ನಿಮಗೆ ಸರಿಯಾಗಿ ಗೊತ್ತಿರಬೇಕು. ಸೈನ್ಸ್ನಲ್ಲಿ ಲೈಫ್ ಪ್ರಾಸೆಸಸ್ ಅಂದರೆ ಸೈನ್ಸ್ನಲ್ಲಿ, ವಿಜ್ಞಾನದಲ್ಲಿ ಜೀವಕ್ರಿಯೆಗಳು ಮತ್ತು ಕೆಮಿಸ್ಟ್ರಿಯಲ್ಲಿ ಕೆಮಿಕಲ್ ರಿಯಾಕ್ಷನ್ಸ್ ಆ್ಯಂಡ್ ಇಕ್ವೇಷನ್ಸ್, ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು, ಮತ್ತು ಭೌತ ವಿಜ್ಞಾನದಲ್ಲಿ ವಿದ್ಯುತ್ ಶಕ್ತಿ, ಫಿಸಿಕ್ಸಲ್ಲಿ ಎಲೆಕ್ಟ್ರಿಸಿಟಿ, ಮ್ಯಾಥಮ್ಯಾಟಿಕ್ಸಲ್ಲಿ ಐ ಥಿಂಕ್ ರಿಯಲ್ ನಂಬರ್ಸ್ ಇರಬೇಕು. ಐ ಆಮ್ ನಾಟ್ ವೆರಿ ಶ್ಯೂರ್ ವಿಚ್ ಇಸ್ ದ ಫಸ್ಟ್ ಚಾಪ್ಟರ್. ಬಟ್ ಸೋಷಿಯಲ್ ಸೈನ್ಸ್ನಲ್ಲಿ ಆಡ್ವೆಂಟ್ ಆಫ್ ಯುರೋಪಿಯನ್ಸ್. ಸೊ ಈ ಎಲ್ಲ ಫಸ್ಟ್ ಚಾಪ್ಟರ್ಸ್ ಏನಿದ್ದಾವೆ, ನಿಮ್ಮ ಮೊದಲನೇ ಅಧ್ಯಾಯಗಳೇನಿದ್ದಾವೆ, ಇದರ ಬಗ್ಗೆ ನೀವು ಚೆನ್ನಾಗಿ ಓದ್ಕೊಂಡು ತಿಳ್ಕೊಂಡಿರಬೇಕು ಬೈ ಎಂಡ್ ಆಫ್ ಜೂನ್.
ಎಂಡ್ ಆಫ್ ಜೂನ್ ಅಂದರೆ ಮೇ ಮಿಡ್ಡಲ್ಲಿ ನಿಮಗೆ ಕ್ಲಾರಿಟಿ ಇರಬೇಕು ಈ ಚಾಪ್ಟರ್ಸಿನ ಬಗ್ಗೆ. ಅಟ್ಲೀಸ್ಟ್ ಒಂದು ಮೇ 20th to 25th ಒಳಗೆ, ಮೇ ಅಲ್ಲ, ಜೂನ್ 20th to 25th ಒಳಗೆ ಈ ಚಾಪ್ಟರ್ಸ್ ನಿಮಗೆ ಚೆನ್ನಾಗಿ ಬರ್ತಿರ್ಬೇಕು ಮಕ್ಕಳ. ಓಕೆ, ಎಷ್ಟೊಂದು ಜನಕ್ಕೆ ಆಲ್ರೆಡಿ ಸ್ಕೂಲ್ ಸ್ಟಾರ್ಟ್ ಆಗಿಬಿಟ್ಟಿದೆ. ಸೊ ನೀವು ಬರೀ ಫಸ್ಟ್ ಚಾಪ್ಟರ್ಸ್ ಅಲ್ಲ, ಫಸ್ಟ್ 2 ಚಾಪ್ಟರ್ಸ್ ಮೇಲೆ ಫೋಕಸ್ ಮಾಡೋಕ್ಕೆ ಶುರು ಮಾಡಿ. ಬಿಕಾಸ್ ನಿಮಗೆ ಬೇಗ ಸ್ಕೂಲ್ ಶುರು ಆಗಿದೆ ಅಂದರೆ FA1 ಕೂಡ ಬೇಗ ನಡೆಯುತ್ತೆ. ಸೊ ನೀವು ಫಸ್ಟ್ 2 ಚಾಪ್ಟರ್ಸ್ ಮೇಲೆ ಜಾಸ್ತಿ ಗಮನ ಕೊಟ್ಕೊಂಡು ಕಲೀಲಿಕ್ಕೆ ಶುರು ಮಾಡಿ. ಲೈಫ್ ಪ್ರಾಸೆಸಸ್ ಆ್ಯಂಡ್ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್, ಕೆಮಿಕಲ್ ರಿಯಾಕ್ಷನ್ಸ್ ಆ್ಯಂಡ್ ಆಸಿಡ್ ಬೇಸಿಸ್ ಆ್ಯಂಡ್ ಸಾಲ್ಟ್ಸ್. ಸೊ ಜಾಸ್ತಿ ಗಮನ ಕೊಟ್ಟು ಮೊದಲನೇ 2 ಅಧ್ಯಾಯಗಳನ್ನ ಓದಲಿಕ್ಕೆ ಶುರು ಮಾಡಿ. ಜೂನ್ ಅಂತ್ಯದವರೆಗೆ ನೀವು 2 ಚಾಪ್ಟರ್ಸ್ ಬಗ್ಗೆ ಕ್ಲಿಯರ್ ಆಗಿರಬೇಕು. ಸ್ಕೂಲಲ್ಲಿ ಶುರು ಮಾಡಿಲ್ವಾ, ಇಟ್ ಈಸ್ ಓಕೆ. ನಮ್ಮ ಚಾನಲ್ನಲ್ಲಿದೆ 1 ಶಾರ್ಟ್ ವಿಡಿಯೋಸ್ ಇದೆ. ಆ್ಯಂಡ್ ಐ ಆಮ್ ಪಾಸಿಟಿವ್, ನಾನು 100% ಶ್ಯೂರಿಟಿ ಕೊಡ್ತೀನಿ. ಲೈಫ್ ಪ್ರಾಸೆಸಸ್ದು 5.5 hours ವಿಡಿಯೋ ಇದೆ ಅಲ್ಲ, ಅದನ್ನ ನೋಡಿದ್ರೆ ನೀವು ಲೈಫ್ ಪ್ರಾಸೆಸಸ್ನ ಯಾವುದೇ ಕ್ವೆಶನ್ಸ್ನ ನೀವು ಅಟೆಂಪ್ಟ್ ಮಾಡ್ಬೋದು. ಐ ಕ್ಯಾನ್ ಅಶ್ಯೂರ್ ಯು, ಬಿಕಾಸ್ ನಾನು ಹಂಗೆ ಪಾಠ ಮಾಡಿದ್ದೇನೆ ಅದರಲ್ಲಿ. ಓಕೆ, ಜೀವಕ್ರಿಯೆಗಳ 5.5 ತಾಸಿನ ಒಂದು ವಿಡಿಯೋ ಇದೆ ಅಲ್ಲ, ಅದನ್ನು ನೋಡಿದ್ರೆ ಯಾವುದೇ ಪ್ರಶ್ನೆನ ನೀವು ಉತ್ತರಿಸ್ಬೋದು ಜೀವಕ್ರಿಯೆಗಳಿಂದ. ಆ ರೀತಿ ನಾನು ಪಾಠ ಮಾಡಿದ್ದೀನಿ. ಸೊ ಡು ನಾಟ್ ವೇಟ್ ಫಾರ್ ಯೋರ್ ಸ್ಕೂಲ್ ಮಾಡ್ತಿಲ್ವೋ ಡಸ್ ನಾಟ್ ಮ್ಯಾಟರ್. ನೀವು ಓದ್ಕೊಳ್ಳೋಕ್ಕೆ ಶುರು ಮಾಡಿ. ನಿಮ್ಗೆ ಏನಿದೆ ಪ್ರಾಬ್ಲಮ್ಮು, ನಿಮ್ಗೆ ಇಂಟರ್ನೆಟ್ ಇದೆ, ಮನೇಲಿ ಫೋನ್ ಇದೆ, ವಿಡಿಯೋಗಳು ರನ್ ಆಗುತ್ತೆ, ಗೋ ಅಹೆಡ್ ಆ್ಯಂಡ್ ಸ್ಟಾರ್ಟ್ ಸ್ಟಡಿಂಗ್. ಓಕೆ, ನಮ್ಮ ಚಾನಲ್ನಲ್ಲಿ ಲೈವ್ಗಳನ್ನ ಮಾಡ್ತಿರ್ತೀವಿ. MCQ ಲೈವ್ಸು, ಫಿಲ್ ಇನ್ ದ ಬ್ಲ್ಯಾಂಕ್ ಲೈವ್ಸು, ರೋಡ್ ಮ್ಯಾಪ್ ಲೈವ್ಸು, ಸ್ಟ್ರಾಟಜಿ ಲೈವ್ಸು, ಎಲ್ಲ ಅದನ್ನು ಗಂಭೀರವಾಗಿ ಶ್ರದ್ಧೆಯಿಂದ ಬಂದು ಅಟೆಂಡ್ ಮಾಡಿ. ಓಕೆ, ನೆಕ್ಸ್ಟು ಸ್ಟಡಿ. ಎಸ್, ಒನ್ ಮೇನ್ ಥಿಂಗ್, ನಾನು ಯಾವಾಗಲೂ ಏನು ಹೇಳ್ತಿರ್ತೀನಿ, ಬರೀ ಓದ್ಕೋತಿದ್ದೀನಿ ಅಂತ ಕೂತ್ಕೋಬಾರ್ದು. ನಾನು ಎಲ್ಲ ಓದಿ ಮುಗಿಸ್ಬಿಟ್ಟೆ. ಅಮ್ಮ ಬಂದು ಕೇಳ್ತಾರೆ, ಓದೋದೇನೋ? ಹಾಂ ಮಮ್ಮಿ, ಓದ್ಬಿಟ್ಟೆ, ನಾನು ನೆನ್ನೆನೇ ಓದ್ಬಿಟ್ಟೆ ಮಮ್ಮಿ, ಎಲ್ಲ ಓದಿ ಮುಗಿಸ್ಬಿಟ್ಟೆ ಮಮ್ಮಿ. ನೋ, ಬರೀ ಓದಿದ್ರೆ ಏನೂ ಆಗೋದಿಲ್ಲ. ನೀವು ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಬಿಕಾಸ್ ನೀವು ಎಷ್ಟೇ ಓದಿದ್ರು ಎಕ್ಸಾಮ್ನಲ್ಲಿ ನಿಮ್ಮ ಮೈಂಡನ್ನ ರೀಡ್ ಮಾಡಲ್ಲ ಯಾರು. ಪರೀಕ್ಷೆ ಸಮಯ ಬಂದಾಗ ನಿಮ್ಮ ತಲೆ ಏನಿದೆ, ಅದರಲ್ಲಿ ಏನಿದೆ ಅಂತ ಯಾರು ನೋಡಲ್ಲ. ಯು ಹ್ಯಾವ್ ಟು ರೈಟ್ ಆನ್ಸರ್ಸ್. ಆ್ಯಂಡ್ ಆನ್ಸರ್ಸ್ನ ಬರೆಯೋದನ್ನ ಕಲಿಬೇಕು ಅಂದರೆ ಯಾವ ರೀತಿ ಪ್ರಶ್ನೆಗಳು ಬರುತ್ತೆ ಅನ್ನೋ ಕ್ಲಾರಿಟಿ ಇರಬೇಕು ನಿಮಗೆ. ಇದಕ್ಕೋಸ್ಕರ ಏನನ್ನ ಯೂಸ್ ಮಾಡ್ತೀರಾ? PYQs, ಹಿಂದಿನ ವರ್ಷದ ಪ್ರಶ್ನೆಗಳು. ಇದು ನಿಮಗೆ ನಮ್ಮ ಪರೀಕ್ಷೆ ಚಾನಲಲ್ಲಿ ಹೇಗೆ ಸಿಗುತ್ತೆ? ಆ್ಯಪಿನಲ್ಲಿ ಸಿಗುತ್ತೆ. ಸೊ ಆ್ಯಪಿಗೆ ಹೋಗ್ಬಿಟ್ಟು ಆ್ಯಪಿನ ಹೋಮ್ ಪೇಜ್ ಏನಿದೆ, ಇದರಲ್ಲಿ ಈ 3 ಲೈನ್ಸಿನ ಸಿಂಬಲ್ ಇರುತ್ತೆ ಅಲ್ವಾ, ಈ 3 ಲೈನ್ಸಿನ ಸಿಂಬಲ್ನ ಕ್ಲಿಕ್ ಮಾಡಿದ್ರೆ ನೋಟ್ಸ್ ಆ್ಯಂಡ್ ಚಾಪ್ಟರ್ ವೈಸ್ ನೋಟ್ಸ್ ಆ್ಯಂಡ್ PYQs, ಅಧ್ಯಾಯದ ಟಿಪ್ಪಣಿಗಳು ಮತ್ತು ಹಿಂದಿನ ವರ್ಷದ ಪ್ರಶ್ನೆಗಳು ಅಂತ ಈ ಬಟನ್ನ ಕ್ಲಿಕ್ ಮಾಡಿದಾಗ ನಿಮಗೆ ಸಿಗತ್ತೆ. ಸೊ ಪರೀಕ್ಷೆ ಆ್ಯಪ್ನ ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡಿ, ಲಾಗಿನ್ ಮಾಡಿ ನಿಮ್ಮ ರಿಜಿಸ್ಟರ್ಡ್ ಫೋನ್ ನಂಬರ್ನ ಯೂಸ್ ಮಾಡಿಕೊಂಡು, ಹಾಗೂ ಈ ಹೋಮ್ ಪೇಜಲ್ಲಿ ಈ ಬಟನ್ನ ಕ್ಲಿಕ್ ಮಾಡಿ, ಅಲ್ಲಿ ನಿಮಗೆ ಚಾಪ್ಟರ್ ವೈಸ್ ನೋಟ್ಸ್ ಆ್ಯಂಡ್ PYQs ಸಿಗತ್ತೆ. ಸೊ ಯೂಟಿಲೈಸ್ ದ PYQs. LBS ಇದೆ ನಿಮಗೋಸ್ಕರ. LBA ಬೋರ್ಡ್ ಕೊಟ್ಟಿದೆ. LBS ವಿತ್ ಆನ್ಸರ್ಸ್ ಇರುತ್ತೆ. ಪ್ರಾಕ್ಟೀಸ್ ಯೂಸಿಂಗ್ LBS. ಲಾಸ್ಟ್ ಇಯರಿನ ಮಾಡೆಲ್ ಕ್ವೆಶನ್ ಪೇಪರ್ಸ್ ಇರುತ್ತೆ. ಲಾಸ್ಟ್ ಇಯರಿನ ಬೋರ್ಡ್ ಎಕ್ಸಾಮ್ ಪೇಪರ್ ಇದೆ. ಸೊ ಇದೆಲ್ಲದನ್ನು ತೊಗೊಂಡು ನೀವು ನೋಡಿಕೊಂಡ್ರೆ ಯಾವ ರೀತಿ ಕ್ವೆಶನ್ಸ್ ಬರುತ್ತೆ ಅಂತ ಅರ್ಥ ಆಗುತ್ತೆ. ಈ ರೀತಿ ಕ್ವೆಶನಿಗೆ ಆನ್ಸರ್ಸ್ ಹೇಗೆ ಬರೀತೀರಾ, ಈ ರೀತಿಯ ಪ್ರಶ್ನೆಗಳಿಗೆ ಉತ್ತರಗಳನ್ನ ಹೇಗೆ ಬರೀತೀರಾ ಅಂತ ನೀವು ಅಭ್ಯಾಸ ಮಾಡಲಿಕ್ಕೆ ಶುರು ಮಾಡಬೇಕು. ಈ ಅಭ್ಯಾಸಕ್ಕೆ ನಿಮಗೆ ಒಂದು ಡೈಲಿ ಟೈಮ್ ಟೇಬಲ್ ಬೇಕಾಗಿರುತ್ತೆ. ನೀವು ಆಫ್ಕೋರ್ಸ್ ಪ್ರಥಮ ಸ್ಟೂಡೆಂಟ್ ಆಗಿದ್ರೆ ಯಾವುದೇ ರೀತಿ ಎಕ್ಸ್ಟರ್ನಲ್ ಟೈಮ್ ಟೇಬಲ್ ಬೇಡ, ಬಿಕಾಸ್ ನಾವು ಆಲ್ರೆಡಿ ನಿಮಗೋಸ್ಕರ ಟೈಮ್ ಟೇಬಲ್ ಹಾಕಿಟ್ಟಿದ್ದೀವಿ. ಬಟ್ ಇಫ್ ಯು ಆರ್ ನಾಟ್ ಅ ಪ್ರಥಮ ಸ್ಟೂಡೆಂಟ್, ನಿಮಗೆ ಈ ಡೈಲಿ ಟೈಮ್ ಟೇಬಲ್ ಫಾರ್ SSLC ಅನ್ನೋ ವಿಡಿಯೋನ ನಾನು ಮಾಡಿದ್ದೀನಿ. ದೈನಿಕವಾಗಿ ನಿಮ್ಮ ವೇಳಾಪಟ್ಟಿ ಹೇಗಿರಬೇಕು, ನೀವು ಹೇಗೆ ಅಧ್ಯಯನ ಮಾಡಬೇಕು, ಹೇಗೆ ಅಭ್ಯಾಸ ಮಾಡಬೇಕು, ಎಷ್ಟು ಸಮಯ ತಗೋಬೇಕು, ಅಭ್ಯಾಸದ ನಡುವೆ ನೀವು ಯಾವುದೇ ರೀತಿ ಅಂತರ ತಗೊಂಡ್ರೆ, ಬ್ರೇಕ್ನ ತಗೊಂಡ್ರೆ ಏನು ಮಾಡಬೇಕು, ಅಲಾಂಗ್ ವಿತ್ ಸ್ಟಡಿ ಆ್ಯಂಡ್ ಪ್ರಾಕ್ಟೀಸ್ ಎಷ್ಟೊತ್ತು ಬ್ರೇಕ್ನ ತಗೋಬೇಕು, ಇದನ್ನೆಲ್ಲ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಕೊಟ್ಟಿದ್ದೀನಿ. ಈ ವಿಡಿಯೋನ ಲಿಂಕ್ ಕೂಡ ನಿಮಗೆ ಪಿನ್ಡ್ ಕಾಮೆಂಟಲ್ಲಿ ಸಿಗುತ್ತೆ. ಸೊ ಯು ಕ್ಯಾನ್ ಗೋ ಆ್ಯಂಡ್ ವಾಚ್ ದಿಸ್ ವಿಡಿಯೋ. ನೆಕ್ಸ್ಟು FA2 ಜುಲೈ ಎಂಡ್ ಅಥವಾ ಆಗಸ್ಟ್ ಬಿಗಿನಿಂಗಲ್ಲಿ ಇರುತ್ತೆ. ಸೊ ನೀವು ಫಸ್ಟ್ 2 ಚಾಪ್ಟರ್ಸ್ ಓದಿದ್ರೆ ಫಸ್ಟ್ 3 to 4 ಚಾಪ್ಟರ್ಸ್ ನಿಮಗೆ ಬರಬಹುದು. ಓಕೆ, ಸೈನ್ಸ್ನಲ್ಲಿ ಐ ಥಿಂಕ್ 4ರಿಂದ 5 ಚಾಪ್ಟರ್ಗಳು 3ರಿಂದ 4 ಚಾಪ್ಟರ್ಗಳನ್ನ ಕೇಳಬಹುದು ಮಕ್ಕಳ. ಓಕೆ, ನಮ್ಮ ಸ್ಮಾರ್ಟ್ ಬೋರ್ಡ್ ಎಸ್ ಸರಿ ಹೋಯ್ತು. ಸೊ 3ರಿಂದ 4 ಅಧ್ಯಾಯಗಳನ್ನ ಕೇಳ್ಬೋದು ನಿಮ್ಮ FA2
ಟೆಸ್ಟಿಗೆ. ಓಕೆ, ಸೊ ಇದ್ರ ಪ್ರಕಾರ ನೀವು ಜುಲೈ 8ಗೆ ಇನ್ನೊಂದು ಟೆಸ್ಟ್ ಬರ್ತಿದೆ ಅನ್ನೋ ಮೈಂಡ್ಸೆಟ್ಟಲ್ಲಿ ರೆಡಿ ಆಗ್ತಾ ಹೋಗ್ತೀರಾ. ಓಕೆ, ಜುಲೈ ಅಂತ್ಯಕ್ಕೆ ಇನ್ನೊಂದು ಪರೀಕ್ಷೆ ಬರುತ್ತೆ ಅನ್ನೋ ಒಂದು ಮೈಂಡ್ಸೆಟ್ಟಿನಲ್ಲಿ ರೆಡಿ ಆಗ್ತಾ ಹೋಗ್ತೀರಾ. ಅದಾದಮೇಲೆ ಸೆಪ್ಟೆಂಬರ್ ಏನಿದೆ ಇದರಲ್ಲಿ ನಿಮ್ಮ ಹಾಫ್ ಇಯರ್ ಸಿಲೆಬಸ್ಸಿನ SA1 ಎಕ್ಸಾಮ್ ಬರುತ್ತೆ. ಸೊ ನಿಮ್ಮ ಪಾರ್ಟ್ 1 ಟೆಕ್ಸ್ಟ್ ಬುಕ್ ಏನಿದೆ ಇದರಲ್ಲಿ ಇರುವಂತಹ ಎಲ್ಲ ಸಿಲೆಬಸ್ನ ನೀವು ಥರೋ ಆಗಿ ಕಲ್ತ್ಕೊಂಡಿರಬೇಕು ಬೈ ಸೆಪ್ಟೆಂಬರ್ ಮಾಸದಷ್ಟೊತ್ತಿಗೆ ನೀವು ವಿಭಾಗ 1 ಪಠ್ಯಪುಸ್ತಕ ಇರುತ್ತೆ ಅಲ್ವಾ, ಸೈನ್ಸ್ನಲ್ಲಿ, ಸೋಷಲ್ನಲ್ಲಿ ಎಲ್ಲದರಲ್ಲೂ ಪಾರ್ಟ್ 1 ಪಾರ್ಟ್ 2 ಅಂತ ಇರುತ್ತೆ ಅಲ್ವಾ, ಪಾರ್ಟ್ 1 ಟೆಕ್ಸ್ಟ್ ಬುಕ್ನ ಕಂಪ್ಲೀಟ್ ಆಗಿ ನೀವು ತಿಳ್ಕೊಂಡಿರಬೇಕು. ಓಕೆ, ಸೊ ಈ ರೀತಿಯಲ್ಲಿ ನಿಮ್ಮ SSLC ಮಿಡ್ ಇಯರ್ SA1 ಎಕ್ಸಾಮ್ವರೆಗೂ ಈ ರೀತಿಯಲ್ಲಿ ನೀವು ತಯಾರಾಗಬೇಕು ಮಕ್ಕಳ. ಆ್ಯಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್, ಬ್ಲೂ ಪ್ರಿಂಟ್ ನೋಡಿಕೊಂಡು ಎಷ್ಟು ಮಾರ್ಕ್ಸ್ಗೆ ಎಷ್ಟು ಚಾಪ್ಟರ್ಸ್, ಯಾವ ಚಾಪ್ಟರ್ ಕೇಳ್ತಾರೆ ಆ ಮಾರ್ಕ್ಸಿನ ಪ್ರಕಾರ ಓದ್ಕೊಳ್ಳೋಕ್ಕೆ ಶುರು ಮಾಡಿ. ಎಷ್ಟು ಅಂಕಗಳಿಗೆ ಯಾವ ಅಧ್ಯಾಯ ಬರುತ್ತೆ ಆ ಅಂಕದ ಪ್ರಕಾರ ನೀವು ತಯಾರಾಗಲಿಕ್ಕೆ ಶುರು ಮಾಡಿ. ಹೋದ ವರ್ಷದ ನೀಲನಕ್ಷೆ ಏನಿದೆ ಅದನ್ನು ನೋಡಿಕೊಂಡು ಅಂಕಗಳ ಪ್ರಕಾರ ಅಭ್ಯಾಸನ ಮಾಡಲಿಕ್ಕೆ ಶುರು ಮಾಡಿ. ಓಕೆನಾ ಮಕ್ಕಳ? ಸೊ ದೀಸ್ ಆರ್ ದ ಮೇನ್ ಥಿಂಗ್ಸ್ ದಟ್ ಯು ಆರ್ ಸಪೋಸ್ ಟು ಡೂ. ಇದನ್ನೆಲ್ಲ ಮಾಡಲಿಕ್ಕೆ ನಾನು ಈ ವಿಡಿಯೋಗಳು ಮಾಡಿದ್ದೀನಿ ನಿಮಗೆ ಹೆಲ್ಪ್ ಆಗೋ ಹಾಗೆ. ಸೊ ದೀಸ್ ಆರ್ ದ ಥಿಂಗ್ಸ್ ಯು ಹ್ಯಾವ್ ಟು ಫಾಲೋ ಇಫ್ ನಿಮ್ಮ SA1ವರೆಗೂ ನಿಮ್ಮ ಜರ್ನಿ ಈಸಿಯಾಗಿ ನಡಿಬೇಕು ಅಂದರೆ ಈ ರೀತಿಯ ವಿಷಯಗಳನ್ನ ನೀವು ಫಾಲೋ ಮಾಡಬೇಕು. ಇನ್ನೊಂದೇನು, ನಮ್ಮ ಪ್ರಥಮ ಬ್ಯಾಚ್ ಏನಿದೆ ಇದು ನಿಮಗೆ ಗೊತ್ತೇ ಇರತ್ತೆ. ಯಾರ್ಯಾರಿಗೆ ಗೊತ್ತಿಲ್ಲ ಪ್ರಥಮ ಬ್ಯಾಚ್ ಬಗ್ಗೆ ಹೇಳ್ತೀನಿ. ನಿಮ್ಮ SSLC ಸಿಲೆಬಸ್ನ ಕವರ್ ಮಾಡಲಿಕ್ಕೆ ನಾವು ಡೈಲಿ ಲೈವ್ ಕ್ಲಾಸಸ್ನ ನಡೆಸ್ತೀವಿ. ಡೈಲಿ ಲೈವ್ ಕ್ಲಾಸಸ್ ಪರೀಕ್ಷೆ ಆ್ಯಪ್ನಲ್ಲಿ ನಡೆಯುತ್ತೆ. ಈ ಲೈವ್ ಕ್ಲಾಸಸ್ಸಿನ ರೆಕಾರ್ಡಿಂಗ್ಸ್ ಕೂಡ ನಿಮಗೆ ಸಿಗುತ್ತೆ ನಿಮ್ಮ ಫುಲ್ SSLC ಸಿಲೆಬಸ್ಸಿಗೋಸ್ಕರ. ಓಕೆ, ಅದರೊಟ್ಟಿಗೆ ಪ್ರಾಕ್ಟೀಸಿಗೆ ನಾವು ಚಾಪ್ಟರ್ ಟೆಸ್ಟ್ನ ಕೊಡ್ತೀವಿ ಮತ್ತು ಸ್ಯಾಂಪಲ್ ಕ್ವೆಶನ್ ಪೇಪರ್ಸ್ ಕೊಡ್ತೀವಿ. ಸೊ ಇದೆಲ್ಲ ಪ್ರಾಕ್ಟೀಸಿಗೋಸ್ಕರ ಇರುತ್ತೆ ಮಕ್ಕಳ. ಓಕೆ, ಸೊ ಆಲ್ ಆಫ್ ದಿಸ್ ನಿಮಗೆ ಬರೀ ಕೋರ್ ಸಬ್ಜೆಕ್ಟಿಗೆ ಬೇಕು, ಮ್ಯಾಥಮೆಟಿಕ್ಸ್, ಸೈನ್ಸ್ ಆ್ಯಂಡ್ ಸೋಷಿಯಲಿಗೆ ಮಾತ್ರ ಬೇಕು ಅಂದರೆ ನೀವು ಪ್ರಥಮ ಕೋರ್ ಬ್ಯಾಚ್ನ ಆಪ್ಟ್ ಮಾಡ್ಕೋಬೋದು. ಗಣಿತ, ವಿಜ್ಞಾನ, ಸಮಾಜ ವಿಜ್ಞಾನಕ್ಕೆ ಮಾತ್ರ ಪ್ರಥಮ ಬೇಕು ಅಂದರೆ ಪ್ರಥಮ ಕೋರ್ ಬ್ಯಾಚ್ನ ನೀವು ತಗೋಬಹುದು. ಮ್ಯಾಥ್, ಸೈನ್ಸ್ ಆ್ಯಂಡ್ ಸೋಷಿಯಲ್ ಒಟ್ಟಿಗೆ ಲ್ಯಾಂಗ್ವೇಜಸ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಲ್ಯಾಂಗ್ವೇಜ್ ಮಾತ್ರ ಇರುತ್ತೆ. ಪ್ರಥಮ ಹಾಗೂ ದ್ವಿತೀಯ ಭಾಷೆ ಮಾತ್ರ ಇರುತ್ತೆ, ಅಲಾಂಗ್ ವಿತ್ ಕೋರ್ ಸಬ್ಜೆಕ್ಟ್ಸ್. ಅಂದರೆ ಈ ಕೋರ್ ವಿಷಯಗಳ ಒಟ್ಟಿಗೆ ಪ್ರಥಮ ಹಾಗೂ ದ್ವಿತೀಯ ಭಾಷೆ ಬೇಕು ಅಂದರೆ ಪ್ರಥಮ ಕೋರ್ ಪ್ಲಸ್ ಬ್ಯಾಚ್ನ ನೀವು ಸೇರ್ಕೋಬಹುದು. ಸೊ ಇವತ್ತು 17ನೇ ತಾರೀಕು. ಸೊ 17ನೇ ತಾರೀಕು ಈ ಪ್ರಥಮ ಕೋರ್ ಹಾಗೂ ಕೋರ್ ಪ್ಲಸ್ಸಿನ ಆಫರ್ ಎಷ್ಟರಲ್ಲಿ ನಡೀತಿದೆ ಅಂದರೆ ₹1499 1499ಗೆ ನಿಮಗೆ ಪ್ರಥಮ ಕೋರ್ ಸಿಗ್ತಿದೆ. 1799ಗೆ ನಿಮಗೆ ಪ್ರಥಮ ಕೋರ್ ಪ್ಲಸ್ ಸಿಗ್ತಿದೆ. ಈ ಪ್ರೈಸ್ ಏನಿದೆ ಇದು ಡಿಸ್ಕೌಂಟಲ್ಲಿ ನಡೀತಿದೆ. ಇದರ ಒರಿಜಿನಲ್ ಪ್ರೈಸ್ ಬಂದು 3000 ಮತ್ತು 4000 ಆಗಿರುತ್ತೆ. ಡಿಸ್ಕೌಂಟ್ ಪ್ರೈಸಲ್ಲಿ ನಿಮಗೆ ಈ ಪ್ರೈಸ್ನಲ್ಲಿ ಸಿಗ್ತಿದೆ. ದಿಸ್ ಪ್ರೈಸ್ ಇಸ್ ಗೋಯಿಂಗ್ ಟು ಇನ್ಕ್ರೀಸ್ ಆನ್ ದ 25th. ಈ ಪ್ರೈಸ್ ಏನಿದೆ 25ನೇ ತಾರೀಕು ಜಾಸ್ತಿ ಆಗಕ್ಕೆ ಹೋಗ್ತಿದೆ. ಪ್ರಥಮನಲ್ಲಿ 20th ನಿಮ್ಮ ಫಸ್ಟ್ ಚಾಪ್ಟರ್ ಮುಗ್ದೋಗುತ್ತೆ. ಫಸ್ಟ್ ಚಾಪ್ಟರ್ಸ್ ಆಲ್ರೆಡಿ 20th ಮುಗ್ದೋಗ್ಬಿಡತ್ತೆ. ಓಕೆ, ನಾವು 25th ಏನಿದೆ ಸೆಕೆಂಡ್ ಚಾಪ್ಟರ್ಸ್ನ ಶುರು ಮಾಡ್ತಿದ್ದೀವಿ. ಅಲಾಂಗ್ ವಿತ್ ದಟ್ 20th ಆದಮೇಲೆ ಫಸ್ಟ್ ಚಾಪ್ಟರಿನ ಸಮರೀಸ್ನ ಕೂಡ ಮಾಡ್ತೀವಿ. 20ನೇ ತಾರೀಕು ಮೊದಲನೇ ಅಧ್ಯಾಯ ಏನಿದೆ ಮುಗ್ದೋಗ್ಬಿಡತ್ತೆ ಪ್ರಥಮನಲ್ಲಿ. ಸೊ 20ರಿಂದ 25ನೇ ತಾರೀಕು ನಾವು ಮೊದಲನೇ ಅಧ್ಯಾಯದ ಸಾರಾಂಶದ ಕ್ಲಾಸ್ಗಳನ್ನ ನಡೆಸ್ತೀವಿ ಪ್ರಥಮ ಬ್ಯಾಚ್ನಲ್ಲಿ ಪರೀಕ್ಷಾ ಆ್ಯಪ್ನಲ್ಲಿ. ಅದರೊಟ್ಟಿಗೆ 25ನೇ ತಾರೀಕು 2ನೇ ಅಧ್ಯಾಯನ ನಾವು ಓದಿಸ್ಲಿಕ್ಕೆ ಶುರು ಮಾಡ್ತೀವಿ. ಆ್ಯಂಡ್ 25ನೇ ತಾರೀಕು ನಮ್ಮ 1499 ಹಾಗೂ 1799 ಪ್ರೈಸ್ ಏನಿದೆ ಅದು ಜಾಸ್ತಿ ಆಗಲಿಕ್ಕೆ ಆಗುತ್ತೆ. ಓಕೆ, ಸೊ ಈ ಪ್ರೈಸ್ನಲ್ಲಿ ನಿಮಗೆ ಪ್ರಥಮ ಬ್ಯಾಚ್ನ ಸೇರ್ಕೋಬೇಕು ಅಂದರೆ ನೀವು ಈಗಲೇ ಪ್ರಥಮ ಬ್ಯಾಚ್ನ ಸೇರ್ಕೋಬೇಕಾಗತ್ತೆ. ಹೇಗೆ ಸೇರ್ಕೋತೀರಾ? 10th ಅಂತ 96112650
9828. ಓಕೆ, ಈ ನಂಬರಿಗೆ 10th ಅಂತ ಮೆಸೇಜ್ ಮಾಡ್ತೀರಾ, ಅಥವಾ ಕೆಳಗೆ ಪಿನ್ಡ್ ಕಾಮೆಂಟಲ್ಲಿ ನಾನು ಲಿಂಕ್ನ ಕೊಡ್ತೀನಿ. ಸೊ ಆ ಪಿನ್ಡ್ ಕಾಮೆಂಟ್ ಕ್ಲಿಕ್ ಮಾಡಿದಾಗ ಅದು ನಿಮ್ಮನ್ನು ವಾಟ್ಸಾಪಿಗೆ ಕರ್ಕೊಂಡು ಹೋಗುತ್ತೆ. ವಾಟ್ಸಾಪಲ್ಲಿ ಬರುವಂತಹ ನಂಬರ್ನ ನೀವು ಸೆಂಡ್ ಮಾಡಿ ನಮಗೆ. ಆವಾಗ ನಿಮಗೆ ಬೈ ನೌ ಪೇಜ್ ಬರುತ್ತೆ. ಬೈ ನೌ ಪೇಜಿಗೆ ಹೋಗ್ಬಿಟ್ಟು ಪ್ರಥಮ ಬ್ಯಾಚಸ್ನ ನೀವು ಚೂಸ್ ಮಾಡಿಕೊಂಡು ಎನ್ರೋಲ್ ಆಗಬಹುದು. ಸೊ ಪ್ರೈಸ್ ಜಾಸ್ತಿ ಆಗೋಕ್ಕಿಂತ ಮುಂಚೆ ದಯವಿಟ್ಟು ಹೋಗಿ ಪ್ರಥಮ ಬ್ಯಾಚ್ನ ಸೇರ್ಕೊಳ್ಳಿ. ಯಾಕಂದರೆ ನಿಮಗೆ ಎಕ್ಸ್ಪರ್ಟ್ ಟೀಚರ್ಸ್ 3 ರಿಂದ 4, 10, 25 ವರ್ಷ ಎಕ್ಸ್ಪೀರಿಯನ್ಸ್ ಇರುವಂತಹ ಟೀಚರ್ಸು ನಿಮಗೆ ಪರೀಕ್ಷೆಯಲ್ಲಿ ಪಾಠ ಮಾಡ್ತಾರೆ. ನಾನು ಖುದ್ದಾಗಿ ನಿಮಗೆ ಸೈನ್ಸಿನ ಹಲವಾರು ಬಯಾಲಜಿ, ಕೆಮಿಸ್ಟ್ರಿ ಚಾಪ್ಟರ್ಸ್ನ ಹೇಳ್ಕೊಡ್ತೀನಿ. ಸೊ ಇಫ್ ಯು ವಾಂಟ್ ದಿಸ್ ಎಕ್ಸ್ಪರ್ಟ್ ಗೈಡೆನ್ಸ್ ಫಾರ್ SSLC ಅಟ್ ವೆರಿ ಮಿನಿಮಲ್ ಅಫೋರ್ಡೆಬಲ್ ಪ್ರೈಸಸ್ಸಿಗೆ ಈ ಕೋಚಿಂಗ್ ನಿಮಗೆ ಬೇಕು ಅಂದರೆ ದಯವಿಟ್ಟು ಹೋಗಿ ಪ್ರಥಮ ಬ್ಯಾಚ್ನ ಜಾಯ್ನ್ ಆಗಿ. ಓಕೆ, ಸೊ ಜಾಸ್ತಿ ಏನು ಹೇಳಲಿಕ್ಕೆ ಇಷ್ಟಪಡಲ್ಲ. ನೀವು ದಯವಿಟ್ಟು ನಾನು ಹೇಳಿರುವಂಥ ಮಾಹಿತಿನ ಫಾಲೋ ಮಾಡಿ, ನಾನು ಹೇಳಿರುವಂಥ ಟಿಪ್ಸ್ನ ಟ್ರೈ ಮಾಡಿ. ಆ್ಯಂಡ್ SSLCಯಲ್ಲಿ 625 ತುಂಬಾ ಈಸಿ ಆಗುತ್ತೆ ನಿಮಗೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟುಡೇಸ್ ವಿಡಿಯೋ. ಐಲ್ ಸಿ ಯು ಇನ್ ದ ನೆಕ್ಸ್ಟ್ ಒನ್.